ನಿಮ್ಮ ಮನೆಗೆ ಫಿಮೇಲ್ ಡಾಗ್ ನ ತರಕ್ಕೂ ಮುಂಚೆ ಈ ಮಾಹಿತಿನ ನೀವು ತಿಳ್ಕೊಳ್ಳೇಬೇಕು. ನಮಸ್ಕಾರ. ಹೆಣ್ಣು ನಾಯಿಯ ಗರ್ಭಕೋಶದಲ್ಲಿ ಅಂಡಾಣು ಅಥವಾ ಎಗ್ ಅಂತ ಏನ್ ಹೇಳ್ತೀವಿ, ಅದು ಉತ್ಪಾದನೆ ಆಗುವ ಆಸುಪಾಸಿನ ಸಮಯನ ಹೀಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಹೆಣ್ಣು ನಾಯಿಗಳು ಈ 6 ರಿಂದ 8 ತಿಂಗಳು ವಯಸ್ಸಲ್ಲಿರುವಾಗ ಸೆಕ್ಷುಯಲ್ ಮೆಚುರಿಟಿನ ಹೊಂದಿರ್ತವೆ. ಆ ಟೈಮ್ ಅಲ್ಲಿ ಮೊದಲನೇ ಬಾರಿಗೆ ಹೀಟಿಗೆ ಬರುತ್ತೆ. ನಂತರದ ಜೀವನಾವಧಿಯಲ್ಲಿ ಪ್ರತಿ 6 ರಿಂದ 8 ತಿಂಗಳಿಗೆ ಮತ್ತೆ ಹೀಟಿಗೆ ಬರ್ತವೆ. ಆದ್ರೆ ಸ್ವಲ್ಪ ದೊಡ್ಡ ಬ್ರೀಡ್ ಡಾಗ್ಸ್ ಅಲ್ಲಿ ಇದು 1 ವರ್ಷಕ್ಕೊಮ್ಮೆ ಕೂಡ ಆಗ್ಬಹುದು. ಈ ಮೂಲ ಹೀಟ್ ಪೀರಿಯಡ್ ನ ಮೊದಲನೇ ಅವಧಿಯಲ್ಲಿ ರಕ್ತಸ್ರಾವ ಆಗೋದು, ಜನನಾಂಗ ಊದ್ಕೊಳ್ಳೋದನ್ನ ನಾವು ಕಾಣಬಹುದು. ಸುಮಾರು 9 ರಿಂದ 12 ದಿನಗಳ ಕಾಲ ಅವಳು ಈ ಫೇಸ್ ಅಲ್ಲಿ ಇರ್ತಾಳೆ. ತದನಂತರದ 4 ರಿಂದ 5ನೇ ದಿನದೊಳಗಡೆ ಅಂಡಾಣು ಬಿಡುಗಡೆ ಆಗತ್ತೆ. ಇದರ ನಂತರದ 2 ತಿಂಗಳ ಕಾಲಾವಧಿನ ನಾವು ಸ್ಟೇಜ್ 3 ಅಥವಾ ಡೈಸ್ಟ್ರೆಸ್ ಅಂತ ಕರಿತೀವಿ. ಈ ಸಮಯದಲ್ಲಿ ಒಂದು ಅವಳು ಮೇಟ್ ಆಗಿದ್ರೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಮೇಟ್ ಆಗಿಲ್ಲ ಅಂದ್ರೆ ಒಂದು ಪಾಸಿಬಿಲಿಟಿ ಸೂಡೋ ಪ್ರೆಗ್ನೆನ್ಸಿ ಅಥವಾ ಫಾಲ್ಸ್ ಪ್ರೆಗ್ನೆನ್ಸಿ ಅಂತ, ಅಥವಾ ಗರ್ಭಕೋಶಕ್ಕೆ ಸಂಬಂಧಿತವಾದ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ. ನಂತರ ಬರುವಂತಹ ಒಂದು 5-6 ತಿಂಗಳು ರೆಸ್ಟಿಂಗ್ ಫೇಸ್, ಇದನ್ನ ಆನಿಸ್ಟ್ರೆಸ್ ಅಂತ ಕರಿತೀವಿ. ಈ ಸಮಯದಲ್ಲಿ ನೆಕ್ಸ್ಟ್ ಹೀಟ್ ಸೈಕಲ್ಗೆ ಅವಳು ಪ್ರಿಪೇರ್ ಆಗ್ತಾ ಇರ್ತಾಳೆ. ಹಾಗಾದ್ರೆ ಯಾವಾಗ ಮೇಟ್ ಮಾಡಿಸ್ಬೇಕು, ಫಾಲ್ಸ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾವಾಗ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ ಅನ್ನೋದು ನಿಮ್ಮ ಡೌಟ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬರುವ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.